ಸರ್, ಇದ್ರ ಜೊತೆಗೆ IT ಮತ್ತು ED ವಿಚಾರ ನಾನು ಪ್ರಸ್ತಾಪ ಮಾಡ್ತೀನಿ. ಇನ್ಫ್ಯಾಕ್ಟ್ IT ED ವಿಚಾರದಲ್ಲಿ ನೀವು ವಿಸ್ತೃತವಾಗಿ ಸಾಕಷ್ಟು ಬಾರಿ ಮಾತಾಡಿದಿರಿ. ಬಟ್ ಆದರೆ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ED ಮತ್ತು IT ಈಗಲೂ ಮತ್ತೆ ನಿಮ್ಮ ಹಿಂದೆ ಬಿದ್ದಿದೆಯಾ? ದಿನ ಇದೆ, ದಿನ ನೋಟಿಸ್. ಏನು ನನ್ನ ಜೊತೆ ಯಾವನಾರು ಮೊನ್ನೆ ನನ್ನ ಮನೆ ಮುಂದೆ ನಮ್ಮಪ್ಪ ಊರಲ್ಲಿ ಹಿಂದೇನೂ ನಮ್ಮ ಸೈಟ್ ಇದೆ, ಮುಂದೆನೂ ಸೈಟ್ ಇದೆ. ಅದೆಲ್ಲ ಒಂದು 30-40 20-30 ಏನೋ ಗಾಡಿ ನಿಲ್ಸೋಕ್ಕೆ ಒಂದು ತೊಗೊಬಿಟ್ಟವ್ರೆ ಜಾಗ. ಅಲ್ಲ ಪಂಚಾಯತಿಗೆ ನೋಟಿಸ್ ಕಟ್ಟವ್ರೆ, ಇದಕ್ಕೆ ಟ್ಯಾಕ್ಸ್ ಯಾರು ಕಟ್ಟವ್ರೆ ಅಂತ. ನನಗೆ ವಾಟ್ಸಪ್ಪಲ್ಲಿ ಬಂತು, ಪಂಚಾಯತಿಗೆ CBI ಲೆಟ್ರ್ ಬಂದವ್ರೆ. ಎಷ್ಟಕ್ಕೆ? ನಮ್ಮ ಹಳ್ಳಿಲಿ 20-30 7-8 ಸಾವಿರ ರೂಪಾಯಿಗೆ ತೊಗೊಂಡಿರ್ಬೇಕು ನಮ್ಮಪ್ಪ ಸೈಟ್ನ. ಅದನ್ನು ಅದಕ್ಕೆ ನೋಟಿಸ್ ಕೊಟ್ಟವ್ರೆ. ಯಾರ್ಯಾರು ನನ್ನ ಜೊತೆ ವ್ಯವಹಾರ ಮಾಡವ್ರೆ, ಯಾರ್ಯಾರು ನನ್ನ ಆಸ್ತಿಗಳನ್ನ ಜಾಯಿಂಟ್ ವೆಂಚರ್ ಕೊಟ್ಟಿದ್ದೀನಿ, ಎಲ್ಲರಿಗೂ ನೋಟಿಸ್. ಏನು ಹೋಗೆಲ್ಲ ಅಳತೆ ಮಾಡ್ಕೊಂಡು ಬಂದವ್ರೆ. ಏನು ಕಿರ್ಕುಳ, ಯಾರು ಬರಬಾರ್ದು ಅಂತ. ಏನು CBIನವ್ರಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ಲ. ಅದು ಯಾರೋ ನಮ್ಮ ಸ್ಟೇಟಿಂದ ಹೋಗೋರವ್ರಿಗೆ ನನ್ನ ಮೇಲೆ ಏನು ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ. ಏನಾರು ಮಾಡಿ ಒಳಗೆ ಹಾಕಲೇಬೇಕು ಅಂತ ಈ ಬಗ್ಗೆ ಇನ್ನಷ್ಟು ವಿವರವಾಗಿ ಮಾತಾಡ್ತೀನಿ. ದಿನ 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 ಏನೆಲ್ಲ ಕಿರ್ಕೊಳಕ್ಕೆ ಕೊಡಬೇಕು ಕೊಡ್ತಾ ಇದ್ದಾರೆ. ನಾನು ಸುಮ್ಮನೆ ಯಾಕೆ ಬೇರೆ ಜನ ಸ್ವಲ್ಪ ಜಗ್ಬಿಡ್ತಾರೆ ಅಂತ ಸುಮ್ಮನೆ ನಾನು ಎದುರಿಸ್ತಾ ಇದ್ದೀನಿ. ಶಿವಕುಮಾರ್ ನೀವು ಒಂದು ಮಾತು ಹೇಳ್ತೀರಿ, ಮ್ಯಾಚ್ ಇಲ್ಲ ಕುಮಾರಸ್ವಾಮಿ ಅವ್ರು ನನಗೆ ಅಂತ. ಯಾವ ಮ್ಯಾಚು ಅಂತ ಕೇಳ್ತೀರಿ? ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಇದನ್ನು? ನೋಡ್ರಿ, ನಾನು ದೊಡ್ಡಹಳ್ಳಿ ಕೆಂಪೇಗೌಡನ ಮಗ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಮಗ. ನನಗೆ ಯಾವ ಲೆಗಸಿನೂ ಇಲ್ಲ. ನಮ್ಮ ತಾತ ಒಬ್ಬ ತಾಲೂಕು ಬೋರ್ಡ್ ಮೆಂಬರು, ಹಳ್ಳೀಲಿ ಪಂಚಾಯತಿ, ಅಷ್ಟೇ ನಮ್ಮದು ಬ್ಯಾಕ್ಗ್ರೌಂಡ್. ನಾವು ಬದುಕು ಕಟ್ಟಿರೋರು, ನಾವು ರಾಜಕಾರಣ ಮಾಡಿರೋರು. ನಾನು ಇವತ್ತು 8 ಬಾರಿ ML ಆಗಿದ್ದೀನಿ. ನನ್ನ ತಮ್ಮ 3 ಬಾರಿ MP ಆಗಿದೆ, 4ನೇ ಬಾರಿ ಈಗ ಆಗ್ತಾನೆ. ಅವ್ರಿಗೆ ಲೆಗಸಿ ಇದೆ ರೀ. ಪ್ರೈಮ್ ಮಿನಿಸ್ಟರ್ ಮಕ್ಕಳು, ಚೀಫ್ ಮಿನಿಸ್ಟರ್ ಮಕ್ಕಳವರು. ಅವ್ರು ರಾಜಕಾರಣ ಮಾಡೋದೇನು ಕಷ್ಟ ಅಲ್ಲ, ನಾವು ರಾಜಕಾರಣ ಮಾಡೋದು ಕಷ್ಟ. ಏನಿಲ್ಲದೆ ಬೆಂಗಳೂರು ಬಂದುಬಿಟ್ಟು ಇವತ್ತು ನಾನು ಈ ಸೀಟಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅವರು ಗೌಡ್ರು ಹೆಸರಬೇಕು. ಇಡೀ ಒಂದು ಕಾಲದಲ್ಲಿ ಇಡೀ ಸಮಾಜ ಅವ್ರ ಜೊತೆ ನಿಂತ್ಕೋತು. ಚೀಫ್ ಮಿನಿಸ್ಟರ್ ಆದರು, ಪ್ರೈಮ್ ಮಿನಿಸ್ಟರ್ ಆದರು. ನನ್ನಂಥವ್ರು ನಿಮ್ಮಂಥವ್ರು ಈಗ ಬಂದು ಇಲ್ಲಿವರೆಗೂ ಬೆಳೆದಿದ್ದೀವಲ್ಲ, ಈಸ್ ದಟ್ ನಾಟ್ ಎ ಸ್ಟ್ರೆಂತ್? ನನ್ನ ಶ್ರಮ, ನಮ್ಮ ಫಲ, ನನ್ನ ಆರ್ಗನೈಸೇಷನ್ ಸ್ಕಿಲ್ಲು. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ತೆಗೆದುಕೊಳ್ಳಿ. ಯು ಆಸ್ಕ್ ಎನಿವನ್ ಇನ್ ದಿಸ್ ಕಂಟ್ರಿ, ಓನ್ಲಿ ಮೈ ಹಾರ್ಡ್ ವರ್ಕ್ ಹ್ಯಾಸ್ ಪೇಡ್. ಅವ್ರ ಥರ ನಾನು ಹೇಳ್ತೀನಲ್ಲ, ಏನಾದ್ರು ನಾನು ಮಾತಾಡಿದರೆ ಐ ಸ್ಟುಡ್ ಬೈ ಮೈ ವರ್ಡ್. ನೀವು ತೆಗಿರಿ ಏನೇನು ಮಾತಾಡ್ಕೊಂಡು ಬಂದಿದ್ದಾರೆ ಅಂತ. ಹಿ ಹ್ಯಾಸ್ ನಾಟ್ ಸ್ಟುಡ್ ಬೈ ಹಿಸ್ ವರ್ಡ್. ಇನ್ ವಾಟ್ ವೇ ಇಸ್ ಮ್ಯಾಚ್ ಟು ಮೀ? ವಿ ಆರ್ ನಾಟ್ ಬ್ಯಾಕ್ ಸ್ಟ್ಯಾಬರ್ಸ್. We are street fighters. I respect him. Still I respect him. I have worked under him. He is a senior politician. But ಗಂಟೆಗೊಂದು ಗಳಿಗೆ ಒಂದು. ಅವ್ರಿಗೆ ಬ್ಯಾಕ್ ಸ್ಟಾಪ್ ಮಾಡೋನು ಒಂದೇ, ಜೊತೆಲಿ ಊಟ ಮಾಡೋನು ಒಂದೇ. ಏನೂ ಇಲ್ಲ ಅನ್ನುವಂಥದ್ದು, ಬ್ಯಾಕ್ಗ್ರೌಂಡ್ ಏನಿಲ್ಲ ಅನ್ನುವಂಥದ್ದೇ ನಿಮ್ಮ ಸ್ಟ್ರೆಂತ್ ಅಂತೀರಾ ನೀವು? ಯು ಶುಡ್ ಹ್ಯಾವ್ ಎ ಕಮಿಟ್ಮೆಂಟ್. ಈಗ ನಿನ್ಗೆ ಅಧಿಕಾರ ಆಯ್ತಪ್ಪ, ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಧಿಕಾರ ಇದ್ದಾಗ ಎಸ್, ವಾಟ್ ಮೇಡ್ ಯು ರಾಂಗ್? 2 years ಯು ಹ್ಯಾಡ್ ಎ ಚೀಫ್, 20 ತಿಂಗಳು ಇತ್ತು. ವೈ ಯು ಬ್ಯಾಕ್ ಸ್ಟಾಪ್ BJP? ಈಗ ಮೊನ್ನೆ ನೀನು ಯಾರು ತೆಗೆದ್ರು ಅವ್ರ ಜೊತೆ ನೀನು ಅಂಟಿಸ್ತಾನ ಮಾಡ್ತೀಯ. ಜನ ಏನಂತಾರ್ರಿ ನೋಡೋಕ್ಕೆ? ಪವರ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ಪವರ್ ಬರ್ತದೆ, ಪವರ್ ಹೋಗ್ತದೆ. ಅಲ್ಲ ರೀ, ನಿನಗೋಸ್ಕರ ಪ್ರಾಣ ಕೊಟ್ಟವ್ರು, ನಿನಗೋಸ್ಕರ ಸಹಾಯ ಮಾಡಿದವರು, ನಿನಗೋಸ್ಕರ ಕಾರ್ಯಕರ್ತನೇ ನಾ ಪಾರ್ಟಿನೇ ಡಿಸಾಲ್ವ್ ಮಾಡಿಬಿಡ್ತೀನಿ ಅಂತ ಹೇಳ್ತೀಯಲ್ಲಪ್ಪ. ಹೌ ಕ್ಯಾನ್ ಯು ಡೂ ಇಟ್? ಈಗ ನೋಡಿ ಪಾಪ ಬಾಂಬೆದನ್ನು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಹೋಗಿ ಮಂಡಿಗೆ ಹೋಗಿ ಎಲೆಕ್ಷನ್ ನಿಂತ್ಕೋತಾ ಇದೆಯಾ?
ಏನಾಗಬೇಕು ಪಾಪ? ಸಿಂಬಲ್ನೇ ಮಾರ್ಬಿಟ್ಟಲ್ಲಪ್ಪ ನೀನು. ಇನ್ ಯುವರ್ ಓನ್ ಕಾನ್ಷಿಯನ್ಸಿ, ವೇರ್ ಯುವರ್ ಫಾದರ್ ಇಸ್ ಎ ಪ್ರೈಮ್ ಮಿನಿಸ್ಟರ್, ಯುವರ್ ಫಾದರ್ ಇಸ್ ಎ ಚೀಫ್ ಮಿನಿಸ್ಟರ್, ಯು ಆರ್ ಎ ಚೀಫ್ ಮಿನಿಸ್ಟರ್. ಆ ಕಾರ್ಯಕರ್ತಕ್ಕೆ ಸಿಂಬಲ್ಲೇ ಬಿಟ್ಬಿಟ್ಟಲ್ಲಪ್ಪ ನೀನು ಮಿಸ್ಟರ್ ಕುಮಾರಸ್ವಾಮಿ. ಯು ಸೋಲ್ಡ್ ದಿಸ್ ಸಿಂಬಲ್ ಟು BJP. ಅದೇ GT ದೇವೇಗೌಡ ಹೇಳ್ತಾ ಇದ್ದಾರೆ, ನನ್ನ ಅಲೈನ್ಸ್ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ನೀವು ಕುಮಾರಸ್ವಾಮಿ ನೀವು ಹೇಳ್ತಾ ಇದೆಯಾ ನನಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಬೇಕು. ಯು ಆರ್ ಬ್ಲ್ಯಾಕ್ ಮೇಲಿಂಗ್ ದೆಮ್. ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ ಅಂದರೆ ನಾನು ಯಾವ ರೀತಿ ನಡೆಸ್ಕೊಳ್ತೀರೋ ಅದ್ರ ಮೇಲೆ ಮುಂದಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ವಾಟ್ ಈಸ್ ದ ಮೆಸೇಜ್ ಯು ಆರ್ ಗಿವಿಂಗ್? ಯು ಆರ್ ಬ್ಲ್ಯಾಕ್ ಮೇಲಿಂಗ್ ಆನ್ BJP ಆಲ್ಸೋ. ಬಟ್ ನಮ್ದು ಹಂಗಿಲ್ಲ. Our history is not like that.